ಅಪ್ಪು ಅಪ್ಪು ಅತ್ತೆ ರಾಮು ಮನೇಲಿಲ್ಲ. ಬೆಳಗ್ಗೆನೆ ಹೊರಟ್ಬಿಟ್ನಾ? ಎಲ್ಲಿ ಆಫೀಸ್ಗೆ ಹೊರಟ್ನಾ? ಇಲ್ಲ ಅತ್ತೆ, ಸಿಹಿನ ಕರ್ಕೊಂಬರಕ್ಕೆ ವಟಾರಕ್ಕೆ ಹೋಗಿದ್ದಾರೆ. ಜೊತೆಗೆ ನೀನು ಹೋಗ್ಲಿಲ್ವಾ ಸೀತಾ? ಇಲ್ಲ ಅತ್ತೆ, ಅವರೇ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಸೀತಾ, ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನೀನೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಅತ್ತೆ ಯಾಕೆ ನೀವು ಹೀಗೆ ಕೇಳ್ತಿದ್ದೀರಾ? ಅದೇನು ಅಂತ ಹೇಳಿ ಪ್ಲೀಸ್. ಇದನ್ನು ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಆದರೂ ಕೇಳ್ತಿದ್ದೀನಿ. ನೀನು ಅಪ್ಪು ಚೆನ್ನಾಗಿದ್ದೀರಲ್ಲ? ಐ ಮೀನ್ ಖುಷಿಯಾಗಿದ್ದೀರಲ್ಲ? ಜಗಳ ಮಾಡ್ಕೊಂಡಿಲ್ಲ ತಾನೆ? ಅತ್ತೆ ನಾವ್ಯಾಕೆ ಜಗಳ ಆಡಬೇಕು? ನಾವು ಚೆನ್ನಾಗೇ ಇದ್ದೀವಿ. ನಮ್ಗೆ ಯಾಕೆ ಡೌಟ್ ಬಂತು? ಡೋಂಟ್ ಗೆಟ್ ಮೀ ರಾಂಗ್, ಇತ್ತೀಚೆಗೆ ಅಪ್ಪು ನೀನು ಎಲ್ಲೂ ಜೊತೆಲಿ ಹೋಗ್ತಿಲ್ಲ. ನೆನ್ನೆ ಸಿಹಿನ ಡ್ರಾಪ್ ಮಾಡೋದಕ್ಕೆ ಅವನೊಬ್ಬನೇ ಹೋದ, ಮತ್ತೆ ಇವತ್ತು ಅವಳನ್ನ ಕರ್ಕೊಂಬರೋದಕ್ಕೆ ಅವನೇ ಹೋಗಿದ್ದಾನೆ. ನನಗೆ ಯಾಕೋ ನಿನ್ನ ಅವಾಯ್ಡ್ ಮಾಡ್ತಿದ್ದಾನೆ ಅನಿಸ್ತು, ಅದಕ್ಕೆ ಕೇಳಿದೆ. ರಾಮ್ಗೆ ಸೈಟ್ ವಿಸಿಟ್ ಇದೆಯಂತೆ, ಅದನ್ನು ಮುಗಿಸ್ಕೊಂಡು ಸಿಹಿನ ಹಾಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆದರೂ ನಂಗೆ ಏನೋ ಸರಿ ಹೋಗ್ತಿಲ್ಲ ಸೀತಾ. ಅಪ್ಪು ನಿನ್ನಿಂದ ಏನಾದರೂ ಮುಚ್ಚಿಡ್ತಾ ಇದ್ದಾನಾ? ನಿನ್ಗೆ ಹಾಗೇನು ಅನ್ನಿಸ್ತಾ ಇಲ್ಲ? ಅಯ್ಯೋ, ಸೀತನಿಂದ ರಾಮ್ ಏನಾದ್ರೂ ಮುಚ್ಚಿಡಕ್ಕಾಗತ್ತಾ? ಅದು ಹೇಗ್ ಸಾಧ್ಯ? ನಿಮ್ಗೆ ಯಾಕಿಂತ ಅನುಮಾನ ಬಂತು? ಅಶೋಕ್ ಇದ್ರೆ ರಾಮ್ಗೆ ಏನು ಬೇಡ, ಇನ್ ರಾಮ್ ಇದ್ರೆ ಅಶೋಕ್ಗೆ ನಾನೇ ಬೇಡ ಅಂತ ಫ್ರೆಂಡ್ಸ್ ಅವ್ರು ಯಾವಾಗ್ಲೂ ಇಬ್ಬರೇ ಸುತ್ತಿರ್ತಾರೆ. ಹೌದತ್ತೆ, ನೆನೆ ನಾನು ಕೇಳಿದೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಅವ್ರ ಕೆಲಸ ಇದೆ ಅಂತ ಹೇಳಿದ್ರು, ನಾನು ಸುಮ್ಮನೆ ಅದೇ. ನೆಕ್ಸ್ಟ್ ವೀಕ್ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಹಾಗಿದ್ರೆ ನನಗೆ ಸಮಾಧಾನ ಸೀತಾ. ನನಗೆ ನೀನು ಅಪ್ಪು ಯಾವಾಗಲೂ ಅನ್ಯೋನ್ಯವಾಗಿರಬೇಕು ಅಷ್ಟೇ. ನಿಮ್ಮಿಬ್ಬರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಇಲ್ಲ ಅತ್ತೆ, ಪರವಾಗಿಲ್ಲ. ನೋಡಿ, ರಾಮ್ ನನ್ನಿಂದ ಏನೂ ಮುಚ್ಚಿಟ್ಟಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಮುಚ್ಚಿಟ್ಟಿಲ್ವಾ ಸೀತಾ? ನಿನ್ನ ಮಗಳು ಸಿಹಿ ಸತ್ತಿರೋ ವಿಷಯನೇ ನಿನ್ನ ಹತ್ರ ಮುಚ್ಚಿಟ್ಟಿದ್ದಾನೆ. ಯಾವುದೋ ಹುಡುಗಿನ ಕರ್ಕೊಂಬಂದು ಸಿಹಿ ಅಂತ ನಿನ್ನನ್ನು ನಂಬಿಸ್ತಾ ಇದ್ದಾನೆ. ಆ ಸತ್ಯ ಗೊತ್ತಾದ ದಿನ ನಿಮ್ಮಿಬ್ಬರ ಪ್ರೀತಿ ಹೀಗೇ ಇರುತ್ತಾ?